ಈಗ ಈ ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದಲ್ಲಿ ಇದ್ದೀರಾ. ಯಾಕೆ ಅಂತಂದರೆ ಮೆಡಿಕಲ್ ಸೀಟ್ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು, ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಾನು ಹೇಳ್ದಂತೆಯೇ ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ದೀನಿ. ಡಿ ಕೆಟಗರೈಜೇಷನ್ ಎಲ್ಲದೂ ಮಾಡಿನೇ ಪಬ್ಲಿಷ್ ಮಾಡಿರುವಂಥದ್ದು. ನಿಮಗೀಗ ಏನು ಸೀಟ್ ಸಿಕ್ಕಿದೆ ಅದು 100% ನಿಮಗೆ ಖಾತ್ರಿನೇ, ನೋ ಡೌಟ್. ಇನ್ನೂ ನಿಮಗೆ ಸೀಟು ಕರ್ನಾಟಕದ ಮೆಡಿಕಲ್ ಕಾಲೇಜ್ಗಳಲ್ಲಿ ಈಗಿರುವಂಥ ಕಾಲೇಜ್ಗಳಲ್ಲಿ ಸೀಟು ಜಾಸ್ತಿ ಆದರೆ, MCC ರಿಸಲ್ಟು ಪಬ್ಲಿಷ್ ಮಾಡಿದ ಮೇಲೆ ಕೆಲವು ಮಕ್ಕಳು ಬಿಟ್ಟೋದರೆ ಆ ಸೀಟ್ಗಳನ್ನೂ ಸಹ ನಾನು ಹಾಕಿಕೊಂಡು ಮಾರ್ಕ್ ಮತ್ತು ಪ್ರಾವಿಷನಲ್ ರಿಸಲ್ಟಿಗೇನು ಪಟ್ಟಿ ಪಬ್ಲಿಷ್ ಮಾಡಿದ್ದೀನಿ ಅದನ್ನು ನಾನು ರೀರನ್ ಮಾಡ್ತೀನಿ. ಅಂದರೆ ನೀವು ಮೆಡಿಕಲ್ ಸೀಟಿಗೆ ಪಡೆದಿರುವಂಥವ್ರು ಇನ್ನೂ ಮೇಲಿನ ಸ್ಥಾನಕ್ಕೇ ಹೋಗ್ತೀರಾ, ಕೆಳಗೆ ಬರಲ್ಲ ಅಂತನ್ನುವಂಥದ್ದು ಅದು ಸತ್ಯ. ಯಾಕೆಂತಂದರೆ ನಾವು ಈಗ ಹೊಸದಾಗಿ ಏನು ಯಾರಿಗೂ ಒಳಗಡೆ ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸ್ಥಾನ ಅಂತೂ ಭದ್ರ ಆಗಿದೆ ಒಂದು ಸೀಟು ಅಂತನ್ನುವಂಥದ್ದು. ಈಗ ಆಯುಷು ಮತ್ತು ಉಳಿದಂಥ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳಿಗೆ ನಾವು ಏನು ಶುರು ಮಾಡ್ತಾಯಿದ್ದೀವಿ, ಈಗ ಅಡ್ಮಿಷನ್ ಪ್ರಕ್ರಿಯೆನ ಶುರು ಮಾಡಬೇಕು. ನನ್ನ ಈ ಹಿಂದಿನ KEA ನಿರ್ದೇಶನದ ಪ್ರಕಾರ ಚಾಯ್ಸ್ 1 and 4 ಮಾತ್ರ ಇತ್ತು. ಅದು ಯಾಕೆ ಕೊಟ್ಟಿದ್ವಿ, ಯಾಕೆ ಅನಿವಾರ್ಯತೆ ಇತ್ತು ಅನ್ನುವಂಥದ್ದು ನಾನು ಈಗಾಗಲೇ ತಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಸ್ಟ್ಯಾಂಡನ್ನು ನಾವು ಮುಂದುವರಿಸುವಂಥದ್ದಕ್ಕೆ ಸಾಧ್ಯ ಇದೆಯಾ? ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಸ್ವಲ್ಪ ಕಷ್ಟ ಇದೆ. ಕಾರಣ ಏನು ಅಂತಂದರೆ, ಆಯುರ್ವೇದ ಕಾಲೇಜುಗಳದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಅವರು ಕೊಟ್ಟರು, ಸೆಕೆಂಡ್ ರೌಂಡಿಗೆ ಫಸ್ಟ್ ಕೊಟ್ಟಿದ್ದಾರೆ. ಒಂದಷ್ಟು ನರ್ಸಿಂಗ್ ಕಾಲೇಜುಗಳು ಸಹ ಸೆಕೆಂಡ್ ರೌಂಡಿಗೆ ಅವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವು ಚಾಯ್ಸ್ 1 and 4 ಕೊಡುವಂಥದ್ದು, ಕೇವಲ ಚಾಯ್ಸ್ 1 and 4 ಕೊಡುವಂಥದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. AICTE ಅವರು ಕಟ್ ಆಫ್ ಡೇಟ್ ಇರೋದ್ರಿಂದ ನಮಗೆ ಸ್ವಲ್ಪ ಭಯ ಸಹ ಇದೆ. ಬಟ್ ಸ್ಟಿಲ್ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಚಾಯ್ಸ್ 1 and 4 ಮಾತ್ರ ಕೊಟ್ಟರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಎರಡನೇ ಸುತ್ತಿನ ಫಲಿತಾಂಶದ ನಂತರ ಮೆಡಿಕಲ್ಲು ಡೆಂಟಲ್ಲು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸುಗಳಿಗೆ ಈ ಹಿಂದೆ ಇದ್ದಂತೆ ಚಾಯ್ಸ್ 1, 2, 3, 4 ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ನೀವು ಏನು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಆದರೆ ಎಲ್ಲಿ ಜಾಗರೂಕರಾಗಿರಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ ವತಿಯಿಂದ ಒಂದು ವಿನಂತಿ. ನಿಮಗೆ ಚಾಯ್ಸ್ 1, 2, 3, 4 ಅಂತನ್ನುವಂಥ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈ ರೌಂಡಿನ ಚಾಯ್ಸ್ 1, 2, 3, 4 ಅಂತನ್ನುವಂಥ ಸೂಕ್ಷ್ಮವಾಗಿ ನಾನು ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಚಾಯ್ಸ್ 1 ತುಂಬ ಖುಷಿ ಇದೆ, ಯಾಕೆ ಡಿ ಕೆಟಗರೈಜೇಷನ್ ಎಲ್ಲ ಆಗಿದೆ, ಕೆಲವರಿಗೆಲ್ಲ ಒಳ್ಳೆ ಸೀಟು ಸಿಕ್ಕಿರ್ಬೋದು, ನಿಮ್ಮ ಅದಕ್ಕಿಂತ ಹೈಯರ್ ಆಪ್ಷನ್ಸ್ ಇಲ್ಲದೆ ಇರ್ಬೋದು. ನಿಮ್ಮ ಒಂದು ಉದ್ದೇಶನೇ ಗುರಿನೇ ಒಂದು ಯಾವುದೋ ಕಾಲೇಜಲ್ಲಿ ಒಂದು ಸೀಟ್ ಪಡಿಬೇಕು ಅಂತಿತ್ತು, ಅದು ಈಗ ಸಿಕ್ಬಿಟ್ಟಿದೆ. ದಯಮಾಡಿ ತಾವು ಚಾಯ್ಸ್ 1 ಹಾಕಿ ಕಾಲೇಜ್ ಸೀಟ್ ಕನ್ಫರ್ಮೇಷನ್ ಚಾಯ್ಸ್ 1 ಹಾಕಿ ಹಣ ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಈಗ ಸಿಕ್ಕಿರುವಂಥದ್ದು ನನಗೆ ಖುಷಿ ಇದೆ. ಆದರೆ ನನ್ನ ಮೇಲಿನ ಇನ್ನೊಂದಷ್ಟು ಆಪ್ಷನ್ಗಳು ನನ್ನಲ್ಲಿದೆ. ಅವ್ರು ಯಾರಾದ್ರೂ ಬಿಟ್ಕೊಡ್ತು ಅಂತಂದರೆ ನಾನು ಆ ಕೋರ್ಸಿಗೆ ಹೋಗುವಂಥದ್ದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂತ ಅನ್ನುವಂಥವರು ದಯಮಾಡಿ ಚಾಯ್ಸ್ 2 ಹಾಕಿ ಆ ಕೋರ್ಸು ಫೀಸು ಅಂದರೆ ಚಾಯ್ಸ್ 2 ಈಗ ಯಾವ ಸೀಟ್ ಸಿಕ್ಕಿದೆ ಅದರದ್ದು ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ತಾವು ಕಟ್ಟಬೇಕಾಗುತ್ತೆ. ಚಾಯ್ಸ್ 2 ಹಾಕ್ತೀರಾ, ಕೋರ್ಸ್ ಫೀಸನ್ನು ಕಟ್ತೀರಾ. ಆದರೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂಥದ್ದಿರಲ್ಲ, ತಾವು ವೆಯ್ಟ್ ಮಾಡ್ತೀರಾ. ಚಾಯ್ಸ್ 3 ಚಾಯ್ಸ್ 3 ಎರಡನೇ ರೌಂಡಲ್ಲಿ ಕೊಡುವಂಥದ್ದು ಹೇಳಬೇಕು ಅಂತಂದರೆ ಹಿಂದಿನ ವರ್ಷದ ನಮ್ಮ ಅನುಭವದ ಪ್ರಕಾರ ಸೂಕ್ತ ಅಲ್ಲ. ಕೆಲವರು ತಮಾಷೆಗೋಸ್ಕರ ಚಾಯ್ಸ್ 3 ಹಾಕಿ ಏನೂ ಅವ್ರದ್ದು ನಮ್ಮ ಹತ್ರ ಇರಲ್ಲ, ಲಾಸ್ಟು ಮೂಮೆಂಟಲ್ಲಿ ಅವರು ಈ ಕಡೆ ರೆಸ್ಪಾಂಡ್ ಮಾಡದೇ ಇಲ್ಲದೆ ಕಾಲೇಜಿಗೆ ಸೀಟ್ ಬಿಟ್ಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಆದರೂ ಸಹ ನಾವು ಯಾರೋ ಕೆಲವರು ಮಾಡಿರುವಂಥದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದೇ ಸಮಾನವಾಗಿ ನೋಡುವಂಥದ್ದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡು ಚಾಯ್ಸ್ 3 ಸಹ ಕೊಡ್ತಾಯಿದ್ದೀವಿ. ಆದರೆ 10,000 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಚಾಯ್ಸ್ 3 ಯಾರು ಹಾಕ್ತೀರಾ ಕಾಷನ್ ಡೆಪಾಸಿಟ್ ತಾವು ಕಟ್ಟಬೇಕು. ಚಾಯ್ಸ್ 1 ಹಾಕಿರೋರು ನಮ್ಮ ಲಿಸ್ಟಿಂದ ಹೊರಗಡೆ ಹೋಗಿರ್ತಾರೆ. ಚಾಯ್ಸ್ 2 ಹಾಕಿರುವಂಥವ್ರು ನೆಕ್ಸ್ಟು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ಆ ಸೀಟಿಗೆ ತಾವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಆವಾಗ ಯಾವುದೂ ಅವಕಾಶ ಇರಲ್ಲ ತಮಗೆ ಬಿಟ್ಕೊಡೋದಕ್ಕೆ. ಇಲ್ಲ ಅಂತಂದರೆ ನೀವು ಕೋರ್ಸ್ ಫೀಸ್ ಪ್ಲಸ್ 5 times ಪೆನಾಲ್ಟಿ ಕಟ್ಟಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಪನಿಷ್ಮೆಂಟ್ ಇದೆ.
ಚಾಯ್ಸ್ 3 ಹಾಕಿರೋರೆ 10,000 ಅಲ್ಲ ಕಟ್ಟನ? ನೋ, 10,000 ಕಾಶ್ ಆನ್ ಡೆಪಾಸಿಟ್ ಕಟ್ಟುವಂಥದ್ರ ಜೊತೆಗೆ ಚಾಯ್ಸ್ 3 ಅವರು, ಚಾಯ್ಸ್ 3 ಅಂದ್ರೇನು, ಈಗ ನಿಮಗೆ ಸಿಕ್ಕಿರುವಂಥದ್ದು ನಿಮ್ಮ ಖಾತೆಯಿಂದ ಸೀಟು ಬಿಟ್ಟು ಹೋಗುತ್ತೆ, ಉಳಿದಂಥ ಎಲ್ಲ ಆಪ್ಷನ್ಸ್ಗಳಿರುತ್ತೆ. 10,000 ಕೊಟ್ಬಿಟ್ಟು ಸುಮ್ಮನೆ ಕೂರುವಂಥದ್ದಲ್ಲ, ನೀವು ನೆಕ್ಸ್ಟ್ ರೌಂಡಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಹಾಗಾಗಿ ಚಾಯ್ಸ್ 3 ಹಾಕಿ 10,000 ಕೊಟ್ಟ ಮಾತ್ರಕ್ಕೆ ನೀವು ಸೇಫ್ ಅಂತಲ್ಲ. ತಾವು ದಯಮಾಡಿ ನಿಮ್ಮ ಲಾಗಿನ್ ಒಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳನ್ನ ತಾವು ಪರಿಶೀಲನೆ ಮಾಡಿ. ನಿಮಗೆ ನಿಜವಾಗೂ ಈ ಕಾಲೇಜು ಸಿಕ್ಕಿದರೆ ಮಾತ್ರ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಅಂಥ ಕಾಲೇಜುಗಳನ್ನು ಮಾತ್ರ ತಮ್ಮ ಖಾತೆ ಒಳಗಡೆ ಲಾಗಿನ್ ಒಳಗಡೆ ಇಟ್ಕೊಳ್ಳಿ. ಸುಮ್ಮನೆ ಚಾಯ್ಸ್ 3 ಹಾಕ್ಬಿಟ್ಟು 10,000 ಕೊಟ್ಟು ನೀವು ಯಾವುದೋ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಷ್ಟೋ ಕಾಲೇಜ್ಗಳು ಇಷ್ಟ ಇದೆ ಇಷ್ಟ ಇಲ್ದಿರೋವೆಲ್ಲ ಇರ್ತವೆ. ನಮ್ಮ ಸಿಸ್ಟಮಿಗೆ ಏನು ಗೊತ್ತಾಗುತ್ತೆ, ನೀವು ಹಾಕಿರೋ ಆಪ್ಷನ್ ಮೇಲೆ ಪ್ರಿಯಾರಿಟಿ ಮೇಲೆ ಅಲರ್ಟ್ ಮಾಡ್ತೀವಿ. ಥರ್ಡ್ ರೌಂಡಿಗೆ ಬಂದಾಗ ನೋ ನನಗೆ ಅದೂ ಇಷ್ಟ ಇಲ್ಲ ಅಂತಂದರೆ 10,000 ರೂಪಾಯಿ ಫೋರ್ಫಿಟ್ ಮಾಡ್ತೀವಿ. ಜೊತೆಗೆ ನಿಮ್ಮದು ಆ ಕೋರ್ಸ್ ಫೀಸು ಪ್ಲಸ್ 5 ಟೈಮ್ಸ್ ಪೆನಾಲ್ಟಿ ಹಾಕ್ತೀವಿ. ಇಲ್ಲ ನನಗೇನು, ನಾನು ಬರೋದೇ ಇಲ್ಲ ಈ ಕಡೆ, 10,000 ರೂಪಾಯಿ ಅಷ್ಟೇ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನೀವು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು. ನೀವು ನೆಕ್ಸ್ಟ್ ಇಯರ್ ಸಹ ಬರ್ತೀರ, ತಮ್ಗೆ ಗೊತ್ತಿರಬೇಕು. ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ಈ ವರ್ಷ ಹೋದ ವರ್ಷ ಸೀಟ್ ತಗೊಂಡು ಅಡ್ಮಿಷನ್ ಆಗಿಲ್ದಿರುವಂತಹ 1,600 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಬಾರ್ ಮಾಡಿದ್ದೀವಿ ಕೊನೆ ಸುತ್ತಿನಲ್ಲಿ. ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಚಾಯ್ಸ್ 3 ಹಾಕೋರು 10,000 ಕೊಟ್ಟರೆ ಮಾತ್ರ ಅಲ್ಲ, 10,000 ಕಾಶ್ ಆನ್ ಡೆಪಾಸಿಟ್ ಕೊಡೋದ್ರ ಜೊತೆಗೆ ನಿಮ್ಮ ಲಾಗಿನ್ನಲ್ಲಿರುವಂತಹ ಎಲ್ಲ ಕಾಲೇಜುಗಳನ್ನು ತಾವು ಒಮ್ಮೆ ಪರಿಶೀಲನೆ ಮಾಡಿ, ನಿಮಗೆ ನಿಜವಾಗೂ ಸೀಟ್ ಸಿಕ್ಕಿದರೆ ಹೋಗ್ತೀನಪ್ಪ ನನ್ನ ಕಾಲೇಜಿಗೆ ಅನ್ನುವಂಥದ್ದನ್ನು ಮಾತ್ರ ತಾವು ಅಲ್ಲಿ ಬಿಡಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ 3-4 ದಿವಸ ನಾವು ಚಾಯ್ಸಿಗೆ ಮಾತ್ರ ಕೊಟ್ಟಿರ್ತೀವಿ, ದುಡ್ಡು ಕಟ್ಟಿರ್ತೀರ. ನೆಕ್ಸ್ಟು ಏನು, ನಾನು ಕೌನ್ಸಿಲಿಂಗ್ ಪ್ರಕ್ರಿಯೆ ರೀಅರೇಂಜ್ ಮಾಡುವಂಥದ್ದಕ್ಕೆ ಬಿಡ್ತೀನಿ. ಆವಾಗ ಚಾಯ್ಸ್ 3 ಹಾಕಿರುವಂಥವರು ದಯಮಾಡಿ ಲಾಗಿನ್ ಆಗಿ ತಾವು ರೀಅರೇಂಜ್ ಮಾಡಿ ಪ್ರಾಪರಾಗಿ. ಚಾಯ್ಸ್ 2 ಹಾಕಿರುವಂಥವ್ರು ಅಷ್ಟೇ. ಚಾಯ್ಸ್ 2 ಹಾಕಿರ್ತೀರ, ಮೇಲ್ಗಡೆದು ಹೈಯರ್ ಆಪ್ಷನ್ ತಗೊಳುತ್ತೆ. ಮೇಲ್ಗಡೆ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ, ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ಸ್ವಲ್ಪ ಅದು ವೀಕ್ ಇದೆ, ನನಗೆ ಆಸಕ್ತಿ ಇಲ್ಲ ಅಂತಂದರೆ ದಯಮಾಡಿ ತಾವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಈಗ ಚಾಯ್ಸ್ 2 ಹಾಕಿ ಆ ಕಡೆ ತಿರುಗಿ ನೋಡದೇ ಇಲ್ದಿರುವಂಥದ್ದು, ಆಮೇಲೆ ಸಿಕ್ಕಿದಾಗ ನೋ ಅದು ಚೆನ್ನಾಗಿಲ್ಲ ಅಂತ ಅನ್ನೋದಕ್ಕಾಗಲ್ಲ. ಹೈಯರ್ ಆಪ್ಷನ್ ನೀವೇ ಹಾಕಿರ್ತೀರ. ಚಾಯ್ಸ್ 3 ಹಾಕಿ 10,000 ಕಾಶ್ ಆನ್ ಡೆಪಾಸಿಟ್ ಕಟ್ಟಿದ ಮಾತ್ರಕ್ಕೆ ನಿಮ್ಮದು ಮುಗಿಯಲ್ಲ. ನೆಕ್ಸ್ಟ್ ನಾವು ಕೌನ್ಸಿಲಿಂಗ್ದು ಎನೇಬಲ್ ಮಾಡ್ತಿದ್ದಂಗೆ ಲಾಗಿನ್ ಆಗಿಬಿಟ್ಟು ತಾವು ಪ್ರಾಪರಾಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಆಪ್ಷನ್ಸು. ಉಳಿದಂತೆ ಚಾಯ್ಸ್ 4 ತಮಗೆಲ್ಲ ಗೊತ್ತಿದೆ. ಕೌನ್ಸಿಲಿಂಗಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಚಾಯ್ಸ್ 4 ಹಾಕ್ತೀರಾ, ನಮ್ಮ ಕೌನ್ಸಿಲಿಂಗಿಂದ ತಾವು ಹೊರಗಡೆ ಹೋಗ್ತೀರಾ. ತಾವು ಮ್ಯಾನೇಜ್ಮೆಂಟಲ್ಲೋ ಮತ್ತೆಲ್ಲೋ ಅಡ್ಮಿಷನ್ಸ್ ಹಾಕ್ತೀರಾ, ನಿಮಗೆ ತಿರ್ಗಾ ನಮ್ಮ ಕಡೆ ಪ್ರವೇಶ ಇರಲ್ಲ. ಚಾಯ್ಸ್ 4 ಹಾಕ್ತಂಥವರಿಗೆ ಇದು. ಆಮೇಲೆ ಈ ಹಿಂದೆಯೇ ನಾನು ಈಗಾಗಲೇ ಹೇಳಿದ್ದೀನಿ ಕಳೆದ ರೌಂಡಲ್ಲಿ, ಅದು ಈಗಲೂ ಅನ್ವಯಿಸುತ್ತೆ. ಕೆಲವು ಸ್ಟೂಡೆಂಟು ಇದ್ದೀರಾ, ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ, ಸೀಟು ಅಲರ್ಟ್ ಆಗುತ್ತೆ, ಯಾವುದೂ ಚಾಯ್ಸ್ ಹಾಕಲ್ಲ. 1, 2, 3, 4 ಯಾವುದೂ ಹಾಕಲ್ಲ, ಸುಮ್ಮನೆ ಬಿಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಹುಡುಗರು ಇಲ್ಲಿ KEಗೆ ಬರ್ತೀರಾ, ಎಲ್ಲ ಟೈಮ್ ಮುಗಿದ ಮೇಲೆ ನಾನು ಯಾವುದೂ ಚಾಯ್ಸ್ ಹಾಕಿಲ್ಲ, ಸುಮ್ಮನೆ ಅಲ್ಲಿ ಇರೋ ಕಡೆ ಎಲ್ಲ ಹೋಗಿ ಹೇಳ್ಕೊಂಡು ಓಡಾಡ್ತೀರಾ. ನೋಡಿ ನಂದು ಓಪನ್ ಆಗ್ತಾ ಇಲ್ಲ, ಸರ್ವರ್ ಎರರು ಏನಿಲ್ಲ, ಇಲ್ಲಿ KEನಲ್ಲಿ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಫೈನಲಿ ನಮ್ಮ ಹತ್ರ ಬಂದು ನೋಡಿದರೆ, ನೀವು ಕಳೆದ ಸುತ್ತಿನಲ್ಲಿ ಸಮಯದೊಳಗಡೆ ನಾವು 2-3 ಸರಿ ಎಕ್ಸ್ಟೆಂಡ್ ಮಾಡಿದರೆ ಸಹ ತಾವು ಯಾವುದು ಚಾಯ್ಸ್ ಹಾಕಿಲ್ಲ. ನಾವೇನೇ ನಿಮ್ಮನ್ನು ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಸುಮಾರು ಕಳೆದ ಸುತ್ತಿನಲ್ಲಿ 4,500 ವಿದ್ಯಾರ್ಥಿಗಳನ್ನ ನಾವೇನೇ ಹೊರಗಡೆ ಕಳಿಸ್ಕೊಟ್ಟಿದ್ವಿ. ಕೊನೆಗೆ ಸುಮಾರು ವಿದ್ಯಾರ್ಥಿಗಳು ಬಂದರು, ಜೆನ್ಯೂನ್ ಅಂತಂದ. ಕೊನೆಗೆ ಒಂದು 800ರಷ್ಟು ವಿದ್ಯಾರ್ಥಿಗಳು ಮತ್ತೆ ಅವರು 750 ಕಟ್ಟಿ ಲಾಗಿನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆದರೆ ಈ ಸುತ್ತಲ್ಲಿ ಖಂಡಿತ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಸೀಟ್ ಸಿಕ್ಕಿರೋ ಎಲ್ಲ ವಿದ್ಯಾರ್ಥಿಗಳಿಗೆ 1, 2, 3, 4 ಚಾಯ್ಸ್ ಕೊಡ್ತಾಯಿದ್ದೀವಿ. ದಯಮಾಡಿ ಚಾಯ್ಸ್ ಹಾಕಿ, ಇಲ್ಲ ಅಂತಂದರೆ ಚಾಯ್ಸ್ ಯಾವುದು ಹಾಕಿಲ್ಲ ನಾವೇ ನಿಮ್ಮನ್ನು ಹೊರಗಡೆ ಕಳಿಸ್ತೀವಿ. ಇನ್ನೊಂದು ಕೆಟಗರಿ ವಿದ್ಯಾರ್ಥಿಗಳಿದ್ದೀರಾ, ಚಾಯ್ಸ್ 1 ಹಾಕ್ತೀರಾ. ನಾವೇನು ಹೇಳಿದ್ದೀವಿ, ಚಾಯ್ಸ್ 1 ಹಾಕಿದರೆ ದುಡ್ಡು ಕಟ್ಟಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ಸಮಯದಲ್ಲಿ ಕಾಲೇಜಿಗೆ ಹೋಗಿ ನಿಮ್ಮ ಒಂದು ಮುಖವನ್ನು ಸಿಸ್ಟಮಲ್ಲಿ ತೋರಿಸಿ ಲಾಗಿನ್ ಓಪನ್ ಆಗುತ್ತೆ, ನಿಮಗೆ OTP ಬರುತ್ತೆ, ಅದನ್ನು ತೋರಿಸಿ ಅಲ್ಲೇ ಅಡ್ಮಿಷನ್ ಪ್ರಕ್ರಿಯೆ ಮಾಡಿ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಅಲ್ಲಿಗೆ ನಿಮ್ಮದು ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ ಅಂತ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿದ್ದೀರಾ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕಾಲೇಜಿಗೆ ಹೋಗಿಲ್ಲ. ಎಂತ ಮಾಡೋದು ನಾನು ಇಂಥವರಿಗೆ? ಇಷ್ಟು ಎಲ್ಲ ನಾವು ಎಜುಕೇಟ್ ಮಾಡಿದ್ದೀವಿ. ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ.
ಏನು ನೀವು ಚಾಯ್ಸ್ ಒಂದು ಹಾಕೋ ತನಕ ನಿಮಗೆ ಬುದ್ಧಿ ಇದೆ ಅಂತಂದರೆ ಅದ್ರ ಮುಂದಿಂದು ಹೋಗಬೇಕು ಅನ್ನುವಂಥ ಸಹ ನಿಮಗೆ ಜ್ಞಾನ ಇದೆ. ಆದರೆ ಯಾಕೆ ನೀವು ಈ ರೀತಿ ಮಾಡ್ತಾಯಿದ್ದೀರಾ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ಈ ಸರಿ ಮತ್ತೆ ಎಚ್ಚರಿಸ್ತಾ ಇದ್ದೀನಿ. ಮೊನ್ನೆ ಸುಮಾರು ವಿದ್ಯಾರ್ಥಿಗಳು ಈ ಥರ ಬಂದವರಿಗೆ ಕೊನೆ ಮೂಮೆಂಟಲ್ಲಿ ನಾನು ಕೆಲವೊಮ್ಮೆ ಅವಕಾಶ ಮಾಡಿ ಕೊಟ್ಟೆ. ಈ ಸಾರಿ ಮಾತ್ರ ಚಾಯ್ಸು 1 ಹಾಕಿ ನೀವು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತಗೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮನ್ನು ನಮ್ಮ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಚಾಯ್ಸ್ 1 ಹಾಕಕ್ಕೆ ಹಾಕೋದ್ರಿ. 2, 3, 4 ಆಪ್ಷನ್ಸ್ ಇತ್ತಲ್ಲ, ಹಾಕ್ಬೋದಾಗಿತ್ತು. ಚಾಯ್ಸ್ 1 ಹಾಕಿದ್ದು ಇಲ್ಲ, ನಾವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿದ್ದೀವಿ ಸರ್, ನಮ್ಮನ್ನು ಹೊರಗಡೆ ಹಾಕಿದ್ರೆ ಹೆಂಗೆ? ಫೋರ್ಫಿಟ್ ಮಾಡ್ಕೊಳ್ತೀನಿ ಆ ದುಡ್ಡನ್ನು, ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ನಿಮಗೆ ಲಾಸ್ಟು ಕೌನ್ಸಿಲಿಂಗಲ್ಲಿ 2 ದಿನ 3 ದಿನ ಎಕ್ಸ್ಟೆಂಡ್ ಮಾಡಿದರೆ ಸಹ ನೀವು ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಲ್ಲ ಅಂತಂದರೆ ಏನು ತೋರಿಸುತ್ತೆ ಇದು? ಮತ್ತೆ ಹೇಳಿದ್ದೀವಿ 10 ಸಾರಿ ವಿಚಾರ ಮಾಡಿ ಹಾಕಿ, ಓದಿ 1, 2, 3, 4 ಅಂತಂದ್ರೆ ಏನು ಅಂತ. ಈ ಸರಿ ಯಾರು ನಮ್ಮ ನೋಡಿದಿರ ತಮ್ಗೆ ಗೊತ್ತಾಗುತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡುವಾಗ ಒಮ್ಮಿಗೆ ಲಾಕ್ ಆಗಲ್ಲ, ಅದು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ತಾವು ಅಗ್ರಿ ಬಟನ್ ನಮಗಬೇಕು, ಆಮೇಲೆ ಅಂದರೆ ಸುಮ್ಮನೆ ಫ್ರೀಸ್ ಆಗಿಬಿಟ್ಟು ಮಿಸ್ ಆಗಬಾರ್ದು ಅಂತ. ಇಷ್ಟು ಎಲ್ಲ ನಾವು ಅವಕಾಶ ಮಾಡಿ ಕೊಟ್ಟು ಸಹ ನೀವು ಈ ಥರ ಮಾಡ್ತು ಅಂತಂದರೆ ಅದಕ್ಕೆ ನಾವು ಲಕ್ಷಾಂತರ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಿರ್ತಾರೆ. ಒಬ್ಬರು ಇಬ್ಬರು ವಿದ್ಯಾರ್ಥಿಗಳ ಮನಸ್ಸಲ್ಲೇನಿದೆ ಅಂತ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಇನ್ಸ್ಟ್ರಕ್ಷನ್ಸನ್ನು ಓದಿ ಆ ರೀತಿ ತಾವು ಫಾಲೋ ಮಾಡಬೇಕು ಅಂತನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಹಾಗಾಗಿ ಚಾಯ್ಸೇ ಹಾಕಿಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸು 2 ಹಾಕಿ ಕೋರ್ಸ್ ಫೀಸ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 3 ಹಾಕಿ 10,000 ಕಾಶನ್ ಡೆಪಾಸಿಟ್ ಕಟ್ಟಲ್ಲ, ಹೊರಗಡೆ ಹಾಕ್ತೀನಿ. ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲ್ಲ ಅಂಥವ್ರನ್ನ ಸಹ ನಾನು ಸಿಸ್ಟಮಿಂದ ಹೊರಗಡೆ ಹಾಕ್ತೀನಿ. ದಯಮಾಡಿ ಇದನ್ನು ವಿಚಾರ ಮಾಡಿ ತಾವು ಚಾಯ್ಸ್ಗಳನ್ನ ಹಾಕಿ. ಚಾಯ್ಸು 4 ಹಾಕಿರ್ತೀರ. ಲಾಸ್ಟ್ ಟೈಮು ತಮಗೆ ಗೊತ್ತಿದೆ 3 ಮತ್ತು 4ಗೆ ಸ್ವಲ್ಪ ಫ್ಲೆಕ್ಸಿಬಲ್ ಕೊಟ್ಟಿದ್ವಿ ನಾವು. 3 ಮತ್ತು 4 ಚಾಯ್ಸನ್ನು ಹಾಕಿದ್ದಂಥವರು ನಮ್ಮ ಲಾಸ್ಟ್ ಡೇಟ್ ತನಕ ತಾವು ಅದನ್ನು ಇಂಟರ್ಚೇಂಜ್ ಮಾಡ್ಕೊಳ್ಬೋದಾಗಿತ್ತು, ಅಥವಾ ಮತ್ತೆ ಮನಸ್ಸು ಬದಲಾಯಿಸಿ ತಾವು ಚಾಯ್ಸ್ 1ನ ಕಾಲೇಜಿಗೆ ಹೋಗ್ಬೋದಾಗಿತ್ತು. ಈ ಸಾರಿ 4ಗೆ ಮಾತ್ರ ಅವಕಾಶ ಕೊಡ್ತಾಯಿದ್ದೀನಿ. ಏಕೆಂದರೆ 1, 2, 3 ಮೂರಕ್ಕೂ ತಾವು ಹಣ ಕಟ್ಟಬೇಕಾಗಿರೋದ್ರಿಂದ ಅದನ್ನು ನಾನು ಮತ್ತೆ ಉಲ್ಟಾ ಸೀದಾ ಮಾಡೋದಕ್ಕೆ ಪ್ರಾಕ್ಟಿಕಲಿ ನಮಗೆ ಕಷ್ಟ. ಅದು ಆ ಕಾರಣಕ್ಕೋಸ್ಕರ ಯಾರಾದ್ರೂ 4 ಹಾಕಿ ತಾವು ಹೊರಗಡೆ ಹೋಗಿದ್ದಂಥವ್ರು ಮತ್ತೆ ಇಲ್ಲ ನಾನು ಅದೇ ಕಾಲೇಜಿಗೆ ಹೋಗಿ ಸೇರ್ತೀನಿ ಅಂತಂದರೆ ಲಾಸ್ಟ್ ಡೇಟ್ ಒಳಗಡೆ ತಾವು ಮತ್ತೆ ಲಾಗಿನ್ ಆಗಿಬಿಟ್ಟು ಚಾಯ್ಸ್ 1 ಹಾಕಿ ಏನು ಫಾರ್ಮಾಲಿಟೀಸ್ ಇದೆ ಮುಗಿಸಿ ಕಾಲೇಜಿಗೆ ಹೋಗುವಂಥ ಒಂದು ಫ್ಲೆಕ್ಸಿಬಿಲಿಟಿನ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ತಮಗೆ ಬಹುತೇಕ ಏನು ಗೊಂದಲ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಸಮಯ ತುಂಬ ಕಡಿಮೆ ಇದೆ. AICT ಅವರು ನಮಗೇನಾದ್ರೂ ಟೈಮ್ ಎಕ್ಸ್ಟೆಂಡ್ ಮಾಡಲಿಲ್ಲ ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಂತಂದರೆ ನಮಗೆ ತುಂಬ ಕಡಿಮೆ ಸಮಯ ಇದೆ. ಹಾಗಾಗಿ ದಯಮಾಡಿ ನಾನು ಟೈಮ್ ಟೇಬಲ್ ಏನು ಕೊಡ್ತೀನಿ ಆ ಟೈಮ್ ಟೇಬಲ್ಲಿಗೇ ತಾವು ಸ್ಟಿಕನ್ನಾಗಿ ದಯಮಾಡಿ ಆ ಟೈಮ್ ಟೇಬಲ್ ಒಳಗಡೆ ತಾವು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ ವಿದ್ಯಾರ್ಥಿಗಳು ತಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತೇಳಿ ನಾನು ಪಬ್ಲಿಷ್ ಮಾಡಿದ್ದೀನಿ. ತಾವು ಅದನ್ನು ನೋಡಿ ಖುಷಿಪಡಿ ಸೀಟ್ ಸಿಕ್ಕಿದ್ದಂಥವರು ಸಮಾಧಾನವಾಗಿ MCC ಅವರ ಒಂದು ಸುತ್ತು ಶುರುವಾಗೋ ತನಕ ಅವರ ರಿಸಲ್ಟ್ ಬರೋ ತನಕ ಸಮಾಧಾನವಾಗಿರಿ. ನಿಮಗೆ ಯಾವ ಒಂದು ಪ್ರಕ್ರಿಯೆಗಳಿಲ್ಲ, ಹಣ ಕಟ್ಟುವಂಥದ್ದು, ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು, ಅದು ಯಾವುದಕ್ಕೂ ಈಗ ಅವಕಾಶ ಇಲ್ಲ. MCC ಅವರು ಏನು ಇದು ನಮ್ಮದು ಮಾಕ್ ಆ್ಯಂಡ್ ಪ್ರಾವಿಷನಲ್. ಆ್ಯಕ್ಚುಲಿ ನಾವು MCC ಅವರು ಟೈಮ್ ಟೇಬಲ್ ಬಂದಮೇಲೇ ಮಾಡಬೇಕು, ಬಟ್ ನಾವು ಕಂಬೈನ್ ಮಾಡಲಿಕ್ಕೂ ಕರ್ನಾಟಕದಲ್ಲಿ ನಾವು ಮಾಡಿ ಅದಕ್ಕೇ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ದೀವಿ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ. ಹಾಗಾಗಿ ತಮ್ಮದು ಯಾವುದೂ ಕೆಲಸಗಳಿರಲ್ಲ. ತಾವು ಇನ್ನೊಂದು 1 ವಾರಗಳ ಕಾಲ ತಾವು ಸಮಾಧಾನವಾಗಿರಿ, ತಮಗೆ ಯಾವುದು ಕೆಲಸ ಇಲ್ಲ ಅಂತೇಳಿ ಹೇಳ್ತಾ MCC ಅವರು ಶೆಡ್ಯೂಲ್ ಕೊಟ್ಟ ಮೇಲೆ ಕರ್ನಾಟಕ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟು ಜಾಸ್ತಿ ಆದಮೇಲೆ ಯಾವುದಾದ್ರೂ ಹೊಸ ಕಾಲೇಜಿಗೆ ಏನಾದ್ರೂ ಸೀಟ್ಗಳು ಬಂದರೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡಬೇಕಾಗುತ್ತೆ. ಅದನ್ನು ಖಂಡಿತ ನಾನು ತಮಗೆ ತಿಳಿಸ್ಕೊಡ್ತೀನಿ. ವಿವರವಾದ ಒಂದು ಮಾರ್ಗಸೂಚಿಗಳನ್ನು ನಾನು ಪ್ರಕಟಿಸ್ತೀನಿ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟನ್ನು ತಾವು ನೋಡ್ತಾ ಇರಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಪ್ರಾಧಿಕಾರ ನಿಗದಿಪಡಿಸಿರುವಂತಹ 2ನೇ ಸುತ್ತಿನ ಒಂದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ತಾವು ಸಮಯಕ್ಕೆ ಸರಿಯಾಗಿ ಭಾಗಿಯಾಗಿ ಅಂತೇಳಿ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಮಸ್ಕಾರಗಳು.